ನಮಸ್ಕಾರ. ಈಗಾಗಲೇ 10 ವಿಡಿಯೋಗಳಲ್ಲಿ ಈ ವಿಷಯನ ಮಾತಾಡಿದ್ದೀನಿ. ಮನೋಬಲ ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ಅಂತ. ಮನೋಬಲ, ಇಚ್ಛಾಶಕ್ತಿ, ಆತ್ಮಸ್ಥೈರ್ಯ ಈ ರೀತಿ ನಾನಾ ಹೆಸರುಗಳಿಂದ ಕರಿಬೋದು. ಕೆಲವರು ಜೀವನದಲ್ಲಿ ಇಲ್ಲಪ್ಪ ನನ್ನ ಜೀವನದಲ್ಲಿ ಆರಾಮಿದ್ದೀನಿ ವಿನಯ್, ನನಗೆ ಏನು ಮಾಡೋ ಅವಶ್ಯಕತೆ ಇಲ್ಲ, ಲೈಫ್ ಸೆಟ್ ಆಗಿಬಿಟ್ಟಿದೆ ಅಂತಿದ್ದರೆ ಅಂಥವರಿಗೆ ಈ ಒಂದು ಸಂಚಿಕೆ ಏನು ಉಪಯೋಗ ಇಲ್ಲ. ಅಕಸ್ಮಾತ್ ನೀವು ನಿಮ್ಮ ಜೀವನದಲ್ಲಿ ಇನ್ನೂ ಸಾಧಿಸೋದು ಸುಮಾರು ಇದೆಯಪ್ಪ, ಇನ್ನೂ ತುಂಬ ದುಡಿಬೇಕು, ಅಥವಾ ಓದ್ತಾ ಇದ್ದರೆ ಇನ್ನೂ ತುಂಬ ಅಂಕಗಳನ್ನು ಗಳಿಸಬೇಕು, ಇನ್ನು ಬಹಳ ವೃದ್ಧಿ ಆಗಬೇಕು, ಅಥವಾ ಕೆಲಸದಲ್ಲಿ ಬೆಳಿಬೇಕು, ಅಥವಾ ಇನ್ನು ಹೊಸ ವ್ಯಾಪಾರಗಳನ್ನು ಶುರು ಮಾಡಬೇಕು, ಇನ್ನೂ ಆಸ್ತಿ ಮಾಡಬೇಕು, ಈ ಥರ ಬಹಳಷ್ಟು ಆಸೆಗಳು ಮಹದಾಸೆಗಳು ಇದ್ದಾಗ ಅಂತಹ ಸಾಧನೆ ಮಾಡಬೇಕು ಅನ್ನೋ ಗುರಿ ಇದ್ದಲ್ಲಿ ಈ ಮನೋಬಲ ಅನ್ನೋದು ಬಹಳ ಕೆಲಸಕ್ಕೆ ಬರುತ್ತೆ. ಈ ಜೀವನದಲ್ಲಿ ನಾವು ಹೇಗೆ ಈ ಮನೋಬಲನ ಬೆಳೆಸ್ಕೋಬೋದು, ಏನಿದು ಮನೋಬಲ, ಅದರ ಬಗ್ಗೆ ಇವತ್ತು 4 ಮಾತಾಡೋಕ್ಕೆ ಹೊರಟಿದ್ದೀನಿ. ದೈಹಿಕ ಬಲ ಹೇಗೋ ಹಾಗೆ ಮನೋಬಲ ಕೂಡ. ದೈಹಿಕ ಬಲ ವೃದ್ಧಿ ಮಾಡಿಕೊಳ್ಳಿಕ್ಕೆ ನಾವು ವ್ಯಾಯಾಮ, ಯೋಗ, ಆಟಗಳಾಡ್ಬೋದು, ಜಿಮ್ಗೆ ಹೋಗ್ಬೋದು, ಈ ಥರ ತಾಲೀಮು ಮಾಡೋದ್ರಿಂದ ದೈಹಿಕ ಶಕ್ತಿ ಬೆಳೆಯುತ್ತೆ. ಅದೇ ಮನಸ್ಸಿನ ಶಕ್ತಿಯನ್ನು ಬೆಳೆಸಲಿಕ್ಕೆ ಏನು ದಾರಿಗಳಿದೆ? ನಾವು ಇದಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ, ನಾನೇನು ಮನೋತಜ್ಞ ಅಲ್ಲ. ನನ್ನ ಜೀವನದಲ್ಲಿ ನನ್ನ ಮನೋಬಲನ ಸದೃಢಗೊಳಿಸ್ಕೊಂಡು ನನ್ನ ಜೀವನನ ನಾನು ರೂಪಿಸ್ಕೊಂಡಿರೋವಂಥ ಅನುಭವದ ಮೇರೆಗೆ ನಾನು ನಿಮಗೆ ಈ 4 ಮಾತನ್ನು ಹೇಳಬಲ್ಲೆ. ಆಗಲೇ ಹೇಳಿದಾಗ ದೇಹದ ತಾಲೀಮು ಮಾಡೋದಕ್ಕೆ ಜಿಮ್ಮು ವಗೇರ ಇದೆ, ಆದರೆ ಮನಸ್ಸಿಗೆ ಯಾವ ಜಿಮ್ ಇದೆ ಅಲ್ವಾ? ಮನಸ್ಸಿನ ಬಗ್ಗೆ ಒಂದೇ ಒಂದು ಮಾತನ್ನ ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಮೊದಲೇನೆ. ಮನಸ್ಸು ಅನ್ನೋದು ಬಹಳ ಚಂಚಲ. ಮನಸ್ಸಿನ ನಿಗ್ರಹ ಮಾಡೋದು ತುಂಬ ಕಷ್ಟ. ಮನಸ್ಸು ನಮ್ಮ ಮಾತು ಕೇಳಲ್ಲ ರೀ, ದೇಹ ನಮ್ಮ ಮಾತು ಕೇಳುತ್ತೆ. ಈಗ ನಾವು ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಮಾತನ್ನ ನಮ್ಮ ಕಾಲು ಕೇಳುತ್ತೆ. ನಾವು ಊಟ ಮಾಡಬೇಕಂದ್ರೆ ಈ ಕೈ ಸೀದಾ ಬಾಯಿಗೆ ಬರುತ್ತೆ, ನಾವು ಹೇಳ್ದಂಗೆ ಕೇಳುತ್ತೆ. ಅದೇ ಮನಸ್ಸು ಹಂಗೆ ಕೆಲಸ ಮಾಡಲ್ಲ. ಒಟ್ಟಿನಲ್ಲಿ ಮನಸ್ಸಿಗೆ ಅದರದ್ದೇ ಆದ ಒಂದು ಮನಸ್ಸಿರುತ್ತೆ, ಅದರದ್ದೇ ಒಂದು ಟ್ರ್ಯಾಕಲ್ಲಿ ಓಡ್ತಾ ಇರುತ್ತೆ ಮನಸ್ಸು. ಅದರದ್ದು ಭಾವನೆಗಳಿರುತ್ತೆ, ಅದಕ್ಕೊಂದು ಸುಪ್ತ ಮನಸ್ಸು ಅಂತ ಇರುತ್ತೆ. ಈಗೇನು ನಾವು ಇಂಗ್ಲೀಷ್ನಲ್ಲಿ ಕಾನ್ಷಿಯಸ್ನೆಸ್, ಸಬ್ಕಾನ್ಷಿಯಸ್ ಮೈಂಡ್ ಅಂತ ಕರಿತೀವಿ. ಅದರದ್ದೇ ಆದ ಭಾವನೆಗಳು, ಅದರದ್ದೇ ಅದರದ್ದೇ ಒಂದು ಟ್ರ್ಯಾಕ್, ಅದು ಎಲ್ಲಿ ಓಡುತ್ತೆ, ಎಲ್ಲಿ ನಿಲ್ಲುತ್ತೆ ಹೇಳೋದೇ ಕಷ್ಟ. ಹಾಗೆ ಒಟ್ಟಿನಲ್ಲಿ ಒಂದು ಉದಾಹರಣೆ ಕೊಡ್ತೀನಿ. ಈ ದೈಹಿಕ ಬಲನ ವೃದ್ಧಿಗೊಳಿಸ್ಕೊಳ್ಳೋದು ಅಂದ್ರೆ ಹೆಂಗೆ ಅಂದರೆ, ನೀವೊಂದು ಶೋರೂಮಿಂದ ಹೊಸ ಬೈಕ್ ತೊಗೊಂಡು ಅದನ್ನು ಓಡಿಸಿದಾಗ ಎಲ್ಲಿ ತನಕ ಬೈಕ್ ಒಳ್ಳೆ ಕಂಡೀಷನಲ್ಲಿರುತ್ತೆ, ಎಲ್ಲಿ ತನಕ ಅದಕ್ಕೆ ಒಳ್ಳೆ ಇಂಧನ ಕೊಡ್ತೀರಾ, ಆಮೇಲೆ ಎಲ್ಲಿ ತನಕ ನಿಮಗೆ ಅದನ್ನು ಓಡ್ಸೋಕ್ಕೆ ಬರುತ್ತೆ, ಸರಾಗವಾಗಿ ನಿಮ್ಮ ಕಂಟ್ರೋಲಲ್ಲ ಅದು ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಅದೇ ಮನಸ್ಸಿನ ಬಲನ ಅಥವಾ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಹೆಂಗೆ ಅಂತಂದರೆ, ನೀವು ಒಂದು ಹೊಸ ಕುದುರೆ ಓಡಿಸ್ದಾಗ, ಕುದುರೆ ಎಲ್ಲಾದರೂ ನಿಮ್ಮ ಮಾತು ಕೇಳುತ್ತಾ? ಕುದುರೆಯನ್ನು ನೀವು ಹತ್ಕೊಂಡು ಅದು ಹತ್ತಕ್ಕಾಗುತ್ತಾ ಮೊದಲಿಗೆ? ಆ ರೀತಿ ನಮ್ಮ ಮನೋಬಲನ ನಾವು ಹೇಗೆ ಬೆಳೆಸ್ಕೋಬೋದು? ಜೀವನದಲ್ಲಿ ಎಷ್ಟೋ ಕಷ್ಟ ಕಾರ್ಪಣ್ಯಗಳು ಬಂದಾಗ, ಅಥವಾ ನಾವು ಹೊಸ ಸಾಧನೆ ಏನಾದರೂ ಮಾಡಬೇಕಾದ್ರೆ, ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ರೀ. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಬೇಕು ಅಂತ ನಿರ್ಧಾರ ಮಾಡ್ಕೊಳ್ಳಿ. ಇವತ್ತಿಂದ ಅಭ್ಯಾಸ ಇಲ್ದಲೇ ಇರೋರಿಗೆ ಹೇಳ್ತಾ ಇರೋದು. 5 ಗಂಟೆಗೆ ನಾನೇನಾದ್ರು ಎದ್ದೇಳಬೇಕು ಅಂತ ನಾಳೆ ಬೆಳಿಗ್ಗೆ ಏನಾದರೂ ಅಲಾರಾಮ್ ಇಟ್ಕೊಂಡು ಅದು ಇದು ಕಷ್ಟಪಟ್ಟು ಏನೋ ಮಾಡಿ ಕಣ್ಣು ಬಿಟ್ಟೆ ಅಂದರೆ ನಮ್ಮ ಇಡೀ ಅಂಗಾಂಗಗಳೆಲ್ಲ ಹೇಳ್ತಾ ಇರುತ್ತೆ, ದಯವಿಟ್ಟು ಮಲ್ಕೊಂಬಿಡು, ಆಮೇಲೆ ನೋಡ್ಕೊಳ್ಳೋಣ ಬಿಡಪ್ಪ ಅಂತ. ಹಾಗಾಗಿ ನಮ್ಮ ಮನಸ್ಸು ನಮ್ಮನ್ನು ಬೇಡ್ತಾ ಇರುತ್ತೆ ಆ ಸಮಯದಲ್ಲಿ, ಆಮೇಲೆ ನೋಡೋಣ. ಅದೇ ನಮ್ಮನ್ನು ಒಪ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ, ಇವತ್ತು ಒಂದಿನ ಬಿಟ್ಟರೆ ಏನಾಗಲ್ಲ ಬಿಡ. ಹಾಗೆ ನಮ್ಮ ಮನಸ್ಸಿನ ಲಗಾಮ್ ಹಿಡಿದು ಅದನ್ನು ನಿಯಂತ್ರಿಸೋದು ತುಂಬ 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 ಕಷ್ಟ. ಇದನ್ನು ಬಹಳಷ್ಟು ಯೋಗಿಗಳು ಬಹಳಷ್ಟು ರೀತಿಯಲ್ಲಿ ಹೇಳ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಈಗಲೂ ನಡೀತಾ ಇದೆ. ಮುಂಚೆ ಎಲ್ಲ ಬಹಳಷ್ಟು ರೀತಿಯಲ್ಲಿ ಮನೋಬಲ ವೃದ್ಧಿಸ್ಕೊಳ್ಳೋದಕ್ಕೆ ಬೇಕಾದಷ್ಟು ರೀತಿಯನ್ನು ಹೇಳ್ಕೊಟ್ಟಿದ್ದಾರೆ. ಆದರೆ ನಾನು ಸರಳ ಭಾಷೆಯಲ್ಲಿ, ನಮ್ಮಂಥ ಸಾಮಾನ್ಯ ಜನರಿಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ನಾವು ಹೇಗೆ ಮನೋಬಲವನ್ನು ವೃದ್ಧಿಸ್ಕೊಳ್ಬೋದು ಅನ್ನೋದನ್ನು ಹೇಳ್ತೀನಿ. ಮೊದಲನೆಯದು ಎಲ್ಲರೂ ಹೇಳೋ ರೀತಿ ಧ್ಯಾನ, ಮೆಡಿಟೇಷನ್ ಅಂತೇನು ಇಂಗ್ಲೀಷ್ನಲ್ಲಿ ಕರಿತೀವಿ. ಇದು ದೂರದಿಂದ ನಮಗೆ ಪರಿಚಯ ಇಲ್ಲದಾಗ ಏನೋ ಒಂದು ಏಲಿಯನ್ ಟೆಕ್ನಾಲಜಿ ಅನ್ನೋ ಥರ ಅನ್ನಿಸ್ಬೋದು.
ಆದರೆ ಬಹಳ ಸರಳವಾಗಿ ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು ನಮಗೆ ಬಿಟ್ಟೋದಂಥ ಒಂದು ಉಪಾಯ ಇದು. ಹೇಗೆ ಅಂತ ಬಹಳ ಸರಳವಾಗಿ ಹೇಳ್ತೀನಿ. ಧ್ಯಾನ ಅಂದರೆ ಏನು? ಈಗ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಧ್ಯಾಸ. ಎಲ್ಲೋ ಇದೆ ನಿನ್ನ ಧ್ಯಾಸ ಅಂತ. ಅಂದರೆ ನಿನ್ನ ಧ್ಯಾನ ಯಾವ ಕಡೆ ಇದೆ ಅಂತ. ಎಷ್ಟೋ ಸಲ ನಾವು ಸ್ಕೂಲ್ಗಳಲ್ಲಿದ್ದ, ಕಾಲೇಜ್ಗಳಲ್ಲಿದ್ದ, ಇವಾಗಲೂ ಆಫೀಸಲ್ಲಿದ್ದಾಗ ಕೆಲಸಗಳು ಮಾಡಬೇಕಾದ್ರೆ ನಾವು ಅಲ್ಲಿ ಕೂತಿರ್ತೀವಿ, ನಮ್ಮ ಮನಸ್ಸಲ್ಲಿ ಏನೋ ಓಡ್ತಾ ಇರುತ್ತೆ, ಏನೋ ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೇನಂತ ಕರಿತೀವಿ, ನಮ್ಮ ಧ್ಯಾನ ಬೇರೆ ಎಲ್ಲೋ ಇದೆ. ಸೊ ನಾವು ಧ್ಯಾನ ಅಂದರೆ ಏನು? ಧ್ಯಾನ ಅಂದರೆ ನಮ್ಮ ಧ್ಯಾನ ಅಂದರೆ ನಮ್ಮ ಮನಸ್ಸಿನಲ್ಲಿ ನಡೆಯುವಂಥ ಪರಿಪೂರ್ಣ ಏನು ಚಿತ್ರಣ ಇದೆ, ನಮ್ಮ ಮನಸ್ಸಿಗೆ ಬರೋ ಯೋಚನೆಗಳು, ನಮ್ಮಲ್ಲಿ ಆಗೋ ಭಾವನೆಗಳು ಎಲ್ಲದನ್ನು ಒಂದು ಹತ್ರ ಕೇಂದ್ರೀಕರಿಸೋಕ್ಕಾಗುತ್ತಾ ಅಂತ ನೋಡೋದು. ನಮ್ಮ ಧ್ಯಾನವನ್ನು ನಾವು ನಿಯಂತ್ರಣೆ ಮಾಡೋಕ್ಕಾದರೆ ಆ ಒಂದು ಸ್ಥಿತಿಗೆ ಧ್ಯಾನ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಧ್ಯಾನ ಅಂದರೆ ನಮ್ಮ ಧ್ಯಾನ, ನಮ್ಮ ಒಂದು, ಈಗ ನಾವು ಇದನ್ನು ನೋಡ್ತಾ ಇರೋದನ್ನ ಒಂದು ಕ್ಯಾಮ್ರಾ ಅಂತ ಅಂದ್ಕೊಂಡ್ರೆ, ನಮ್ಮ ಧ್ಯಾನದಲ್ಲಿ ಏನಿದೆ ಅದನ್ನು ನಾವು ನಿಯಂತ್ರಣ ಮಾಡೋಕ್ಕಾಗತ್ತೆ. ಒಂದು ಚಿಕ್ಕ ಬೇಕಾರೆ ಇವಾಗಲೇ ಒಂದು ಪ್ರಯೋಗ ಮಾಡೋಣ. ಬೇಕಾದ್ರೆ ಇದು ಹೇಳಿದ ಮೇಲೆ ಪಾಸ್ ಮಾಡಿಬಿಟ್ಟು ಮಾಡಿ ನೋಡಿ. ಕಣ್ಣನ್ನು ಮುಚ್ಕೊಂಡು ಬರೀ ಮೈಸೂರು ಪಾಕ್ ಬಗ್ಗೆನೇ ಯೋಚನೆ ಮಾಡೋಕ್ಕಾಗತ್ತಾ ನೋಡಿ. ಕಣ್ಣು ಮುಚ್ಚಿರಬೇಕು, ಬೇರೆ ಏನೂ ಬರಬಾರ್ದು, ನಿಮ್ಮ ದೇಹದ ನೆನಪು ನಿಮಗಿರಬಾರ್ದು, ಬರೀ ಮೈಸೂರು ಪಾಕ್ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು, ಬೇರೆ ಏನು ಚಿಂತನೆ ಬರಬಾರ್ದು. ಎಷ್ಟೊತ್ತು ಮಾಡಲಿಕ್ಕಾಗುತ್ತೆ? ನಿಮಗೆ ನೀವು ಹೇಳ್ಕೊಂಡು ನೋಡಿ, ಒಂದು 3 ನಿಮಿಷ ನಾನು ಕೂತ್ಕೊಂಡು ಬರೀ ಮೈಸೂರು ಪಾಕ್ ಬಗ್ಗೆ ಯೋಚನೆ ಮಾಡೋಕ್ಕಾಗುತ್ತಾ ಅಂತ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಅದನ್ನೇ ನಾವು ಧ್ಯಾನ ಅಂತ ಕರಿತೀವಿ. ಅಂದರೆ ಧ್ಯಾನ ಹೇಗೆ ಮಾಡೋದು, ಧ್ಯಾನಗಳಲ್ಲಿ ಎಷ್ಟು ವಿಧ, ಅದೆಲ್ಲ ಬಹಳ ದೊಡ್ಡ ವಿಷಯ. ಅದನ್ನು ಬೇಕಾದ್ರೆ ಇನ್ನೊಮ್ಮೆ ಮಾತಾಡೋಣ. ಸೊ ಅದು ನೀವು ಅಭ್ಯಾಸ ಮಾಡಿದರೆ, ಧ್ಯಾನದ ಅಭ್ಯಾಸ ಮಾಡಿದರೆ ನಮ್ಮ ಮನೋಬಲ ವೃದ್ಧಿ ಆಗೇ ಆಗುತ್ತೆ. ಎರಡನೇದು ಶಿಸ್ತು. ಇದು ಹೇಳೋದು ಸುಲಭ, ಆದರೆ ಮಾಡೋದು ತುಂಬ ಕಷ್ಟ. ಶಿಸ್ತು ಅಂದರೆ ಏನು? ಒಂದು ಕೆಲಸನ ನಾವು ಹೀಗೆ ಮಾಡಬೇಕಂತ ಒಮ್ಮೆ ನಿರ್ಧಾರ ಮಾಡಿದ ಮೇಲೆ ಯಾವುದೇ ಕಾರಣಗಳಿಲ್ಲದೆ ಅದನ್ನು ದಿನನಿತ್ಯ ಮಾಡೋದನ್ನು ಶಿಸ್ತು ಅಂತ ಕರಿತೀವಿ. ಈಗ ನೀವು ಎಷ್ಟೋ ಸಲ ನೋಡಿರ್ತೀರ, ಶಿಸ್ತಿನಿಂದ ಬದುಕೋರು ಸುಮಾರು ಜನ ಇರ್ತಾರೆ. ಬೆಳಿಗ್ಗೆ ನಾನು ಇಷ್ಟೊತ್ತಿಗೆ ಹೇಳ್ತೀನಿ, ಇಷ್ಟೊತ್ತಿಗೆ ತಿಂಡಿ ಆಗಬೇಕು, ಇಷ್ಟೊತ್ತಿಗೆ ಮಲಗೋದು. ಎಷ್ಟೊಂದು ಜನ ಆ ರೀತಿ ಜೀವನ ನಡೆಸ್ತಾ ಇರ್ತಾರೆ. ಅಂಥವ್ರನ್ನ ನೋಡಿ ಅವ್ರ ಮನೋಬಲ ಎಷ್ಟು ಗಟ್ಟಿಯಾಗಿರುತ್ತೆ ಅಂತ. ಇನ್ನೊಂದು ಉದಾಹರಣೆ ಹೇಳಬಲ್ಲೆ. ಆವಾಗಲೇ ನಾನು ಮಲಗೋ ವಿಚಾರ ಮಾತಾಡಿದ್ನಲ್ಲ, ಅದೇ ರೀತಿ ನಿಮ್ಮ ಮನಸ್ಸು ಯಾವಾಗಲೂ ಹೇಳ್ತಾ ಇರುತ್ತೆ, ಬೇಡ, ಅದು ತುಂಬ ಕಷ್ಟ. ಈಗ ಪ್ರತಿನಿತ್ಯ ನಾನು ಈ ಸಮಯದಲ್ಲಿ ಒಂದು 5 ಕಿಲೋಮೀಟರ್ ನಡೀತೀನಿ ಅಂತ ನೀವು ನಿರ್ಧಾರ ಮಾಡ್ಕೊಳ್ಳಿ. ಪ್ರಯತ್ನ ಪಡೋಕ್ಕೆ ಶುರು ಮಾಡಿ ನೋಡಿ. ನಿಮ್ಮ ದೇಹ, ಮನಸ್ಸು ಎಲ್ಲ ಹೇಳೋಕ್ಕೆ ಶುರು, ಅಯ್ಯೋ ನಾಳೆಯಿಂದ ಹೋಗೋಣ, ಸುಮ್ಮನೆ, ಅಯ್ಯೋ ಆಗಲ್ಲ, ಕಾಲು ಮಾತಾಡೋಕ್ಕೆ ಶುರು ಮಾಡೋದು, ನನ್ನ ಕೈಲಾಗೋದಿಲ್ಲ, ನನಗೆ ನೋಯ್ತಾ ಇದೆ. ಹೀಗೆ ಕಾರಣಗಳು 1000 ಹುಡ್ಕೊಂಬರ್ತವೆ. ಆದರೆ ಶಿಸ್ತು ಏನು ಹೇಳುತ್ತೆ? ಇಲ್ಲ, ನಾವು ಒಂದು ಸಲ ನಿರ್ಧಾರ ಮಾಡಿದ್ದೀವಿ, ಇವತ್ತು 5 ಕಿಲೋಮೀಟರ್ ನಡಿಬೇಕಂದ್ರೆ 5 ಕಿಲೋಮೀಟರ್ ನಡಿಲೇಬೇಕು. ಅದನ್ನು ಶಿಸ್ತು ಅಂತ ಕರಿತೀವಿ. ಯಾವಾಗ ನಾವು ಆ ಶಿಸ್ತನ್ನು ಅಳವಡಿಸ್ಕೋತೀವಿ, ಅದು ನಮ್ಮ ಮನೋವೃದ್ಧಿ, ನಮ್ಮ ಮನಸ್ಸಿನ ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು 3ನೇದು ಪರಿಶ್ರಮ. ಯಾರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರಲ್ಲ ಜೀವನದಲ್ಲಿ, ಅವ್ರನ್ನೊಮ್ಮೆ ನೋಡಿ. ಉದಾಹರಣೆಗೆ ಈ ಕೂಲಿ ಕೆಲಸ ಮಾಡೋರಾಗಲಿ, ಅಥವಾ ಬಹಳ ದೈಹಿಕವಾಗಿ ಶ್ರಮಪಟ್ಟು ಕೆಲಸ ಮಾಡೋವಂಥವ್ರನ್ನ, ದಿನಪೂರ್ತಿ ಕೆಲಸ ಮಾಡ್ತಾರಲ್ಲ ಅಂಥವ್ರನ್ನ ನೋಡಿ. ಅವರ ಮನಸ್ಥೈರ್ಯ ಹೆಂಗಿರುತ್ತೆ ಗೊತ್ತೇನ್ರಿ? ಜೀವನದಲ್ಲಿ ಏನೇ ನಡೆದೋಗ್ಬಿಡಲಿ, ಮೈ ಕೊಡೋಕೊಂಬಿಟ್ಟು ಮುಂದೆ ಹೋಗ್ತಾ ಇರ್ತಾರೆ. ಅವ್ರಿಗೆ ತಾಕದೇ ಇಲ್ಲ. ಅದು ಎಲ್ಲಿಂದ ಬರುತ್ತೆ? ಮನಸ್ಥೈರ್ಯ. ಅದೇ ಒಂದು ಚಿಕ್ಕದೇನಾರು ಆಗಲಿ ನಮ್ಮ ಪೇಟೆ ಜನಕ್ಕೆ, ಅಯ್ಯೋ ಅಂತ ಒದ್ದಾಡ್ಬಿಡ್ತಾರೆ. ಅದೇ ಆ ಥರ ಇರೋರಿಗೆ ಸಿಕ್ಕಾಪಟ್ಟೆ ಮನಸ್ಸಿನ ಶಕ್ತಿ ತುಂಬ ಜಾಸ್ತಿ ಇರುತ್ತೆ. ಅಷ್ಟೇ ಯಾಕೆ ದೂರ, ನಮ್ಮ ಮನೆಗಳಲ್ಲೇ ಮನೆ ಕೆಲಸ ಮಾಡೋವಂಥ ಹೆಣ್ಮಕ್ಳನ್ನ ನೋಡ್ರಿ. ಬೆಳಗ್ಗಿಂದ ರಾತ್ರಿ ತನಕ ದುಡಿತಾರೆ, ಯಾವುದೇ ಕಂಪ್ಲೇಂಟ್ ಇಲ್ದಲೆ ಪ್ರತಿದಿನ ಮನೆ ಕೆಲಸನ ಮಾಡ್ತಾರೆ. ಎಷ್ಟು ಮನೋಬಲ ಬೇಕು ಗೊತ್ತಾ? ಕೆಲಸನ ಪ್ರತಿನಿತ್ಯ ಹುಟ್ಟಿದಾಗಿಂದ ಸಾಯೋ ತನಕ ಒಬ್ಳು ತಾಯಿ ದುಡಿತಾಳೆ ಮನೆಗೋಸ್ಕರ. ಅವಳಿಗೆ ಜ್ವರ ಬಂದಿದ್ರು ಮನೆಯಲ್ಲಿ ಬೇರೆ ಯಾರು ಹೆಂಗಸಿಲ್ಲ ಅಂದರೂ ಎದ್ದುಬಿಟ್ಟು ಅಡುಗೆ ಮಾಡ್ತಾರೆ. ಎಷ್ಟೊಂದು ಸಲ ಮನೆ ಕೆಲಸಗಳನ್ನು ಮಾಡ್ಕೋತಾರೆ. ಈಗ ಬಿಡಿ, ಮನೆಗೆ ಕೆಲಸ ಮಾಡೋಕ್ಕೆ ಅಂತ ಕೆಲಸದವ್ರು ಬರ್ತಾರೆ ಎಷ್ಟೋ ಮನೆಗಳಲ್ಲಿ. ಆದರೆ
ಇಲ್ಲ ಅಂದರೆ ಮನೆ ಕೆಲಸ, ಈಗಲೂ ಮನೆ ಕೆಲಸನೂ ಮಾಡಿಕೊಂಡು ಎಲ್ಲ ಕೆಲಸ ಮಾಡುವಂಥ ಹೆಣ್ಮಕ್ಳು ಎಷ್ಟು ಜನ ಇಲ್ಲ. ನೀವು ಅಂಥ ಹೆಣ್ಮಕ್ಳನ್ನು ನೋಡಿ, ಅವರ ಮನೋಬಲ ಬಹಳ ಗಟ್ಟಿ ಇರುತ್ತೆ. ಅದಕ್ಕೆ ನಾವು ಯಾವಾಗಲೂ ಹೇಳ್ತೀವಿ, ಹೆಣ್ಮಕ್ಳಿಗೆ ಸಾಧಾರಣವಾಗಿ ಮನೋಬಲ ಜಾಸ್ತಿ. ಜೀವನದಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಅವರು ಗಟ್ಟಿಯಾಗಿ ನಿಂತು ಎದುರಿಸುವಂಥ ಶಕ್ತಿ ಅವ್ರಿಗೆ ಜಾಸ್ತಿ ಇರುತ್ತೆ. ನೀವು ಆ ಥರದವ್ರನ್ನ ಸುತ್ತಮುತ್ತ ಎಲ್ಲರೂ ನೋಡಿದ್ದೀರಾ? ತಿಳಿಸಿ. 4ನೇದು ಸತ್ಯ ಮಾರ್ಗ. ಇದು ಸ್ವಲ್ಪ ನೀತಿಕತೆ ಅನ್ನಿಸ್ಬೋದು, ಆದರೆ ಬಹಳ ಮುಖ್ಯ. ಜೀವನದಲ್ಲಿ ಯಾರು ಒಳ್ಳೆ ದಾರಿನಲ್ಲಿ ನಡೀತಾರಲ್ಲ, ಈಗ ಸತ್ಯ, ಧರ್ಮ, ನನಗೆ ನ್ಯಾಯ ನೀತಿ ಮುಖ್ಯ, ನಿಷ್ಠೆ, ನಾನೇನು ಅವ್ಯವಹಾರಗಳು ಮಾಡ್ದಲೆ, ಏನು ಕೆಟ್ಟ ಕೆಲಸಗಳಿಗೆ ಕೈ ಹಾಕ್ದಲೆ, ನಾನು ನೆಮ್ಮದಿಯಾಗಿ ಬದುಕಬೇಕಪ್ಪ, ನಾನು ನೆಮ್ಮದಿಯಾಗಿ ಸತ್ಯ ಮಾರ್ಗದಲ್ಲಿ ಇದ್ದರೆ ನನಗೆ ನಿದ್ದೆ ಬರುತ್ತಪ್ಪ ಅಂದ್ಕೊಂಡಿರ್ತಾರಲ್ಲ ನೋಡಿ, ಅವ್ರಿಗೆ ತುಂಬ ಮನೋಬಲ ಇರುತ್ತೆ. ಕೆಲವೊಂದು ಸಲ ಅದು ಜಂಬವಾಗಿನೂ ಕನ್ವರ್ಟ್ ಆಗಿರುತ್ತೆ. ಆದರೆ ಅಂಥವ್ರನ್ನ ನೋಡಿ ನೀವು ಸಿಕ್ಕಾಪಟ್ಟೆ ಮನೋಬಲ ಇರುತ್ತೆ. ಯಾಕೆಂದರೆ ನಾನೇನು ಜೀವನದಲ್ಲಿ ತಪ್ಪು ಮಾಡಿಲ್ಲ ಅನ್ನೋವಂಥ ಒಂದು ಆತ್ಮಸ್ಥೈರ್ಯ, ಅದೊಂದು ಆತ್ಮತೃಪ್ತಿ ಇರುತ್ತೆ ಅವ್ರಿಗೆ. ಅದು ಮನೋಬಲಕ್ಕೆ ದಾರಿ ಮಾಡಿಕೊಡುತ್ತೆ. ಇದರಲ್ಲೊಂದು ಚಿಕ್ಕ ಉದಾಹರಣೆ ಹೇಳಬಲ್ಲೆ ನಾನು. ಒಳ್ಳೊಳ್ಳೆ ಭಾವನೆಗಳು ಅಂದರೆ ಅನುಕಂಪ ಇರ್ಬೋದು, ಒಂದು ಸಹಾಯ ಇರ್ಬೋದು. ಜೀವನದಲ್ಲಿ ಯಾರಿಗಾದ್ರು ನಿಸ್ವಾರ್ಥವಾಗಿ ಒಂದು ಸಹಾಯ ಮಾಡಿ ನೋಡಿ. ಅಂದರೆ ಈಗಿನ ಕಾಲದಲ್ಲಿ ಬಿಡಿ, ಸಹಾಯ ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬಾರ್ದು ಅನ್ನೋದನ್ನು ಗುರ್ತಿಡಿಯೋದೇ ದೊಡ್ಡ ಕಷ್ಟ ಆಗೋಗ್ಬಿಟ್ಟಿದೆ. ಆದ್ರೂ ನಿಮಗೆ ಅವಕಾಶ ಸಿಕ್ಕಿ ಯಾರಿಗೋ ಒಬ್ರಿಗೆ ಏನೋ ಒಂದು ಸಹಾಯ ಮಾಡೋ ಪರಿಸ್ಥಿತಿ ಬಂದಾಗ ನಿಸ್ವಾರ್ಥವಾಗಿ ಸಹಾಯ ಮಾಡಿ ನೋಡಿ. ಈಗಿನ ಕಾಲದಲ್ಲಿ ನಿಸ್ವಾರ್ಥವಾಗಿ ಸಹಾಯ ಮಾಡೋದು ಅನ್ನೋದು ಒಂದು ಸ್ವಲ್ಪ ದೂರದ ಮಾತು ಅಂತ ಅನ್ನೋಷ್ಟು ಕೇಳಿಸುತ್ತೆ. ಆದ್ರೂ ಅವಕಾಶ ಸಿಕ್ಕಿದ್ರೆ ಒಂದು ಸಲ ಮಾಡಿ ನೋಡಿ. ಆ ಮನಸ್ಸಿಗಾಗೋ ಆನಂದ, ಅವತ್ತು ನಿಮಗೆ ಬರೋ ನಿದ್ದೆ, ಅದರ ಇದೇ ಬೇರೆ. ಆದರೆ ಅಂತರಂಗದಲ್ಲಿ ಅದು ನಿಮ್ಮ ಮನೋಶಕ್ತಿಯನ್ನು ಅಥವಾ ಮನೋಬಲವನ್ನು ಖಂಡಿತ ವೃದ್ಧಿಸುತ್ತೆ. ಒಟ್ಟಿನಲ್ಲಿ ಇವನ್ನೆಲ್ಲ ಮಾಡೋದ್ರಿಂದ ಅಥವಾ ನಿಮ್ಮ ಇದರಲ್ಲಿ ಯಾವುದೇ ಮಾಡೋದ್ರಿಂದ ನಮ್ಮ ಮನೋಬಲ ಖಂಡಿತ ವೃದ್ಧಿಸುತ್ತೆ. ಮನೋಬಲ ಬೆಳೆಸ್ಕೊಂಡವರು ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾರೆ. ಸಕಲ ಈಗೊಂದು ಗಾದೆ ಇದೆ, ಸರ್ವ ರೋಗಕ್ಕೂ ಸಾರಾಯಿ ಮದ್ದು ಅಂತ. ಅಲ್ಲ ರೀ, ಸರ್ವ ರೋಗಕ್ಕೂ ಮನೋಬಲ ಮದ್ದು. ಇದು ನಾನು ಹೇಳೋ ಮಾತು. ಮನೋಬಲ ಬೆಳೆಸ್ಕೊಳ್ಳಿ, ಅಪ್ರತಿಮ ಯಶಸ್ಸನ್ನು ಕಾಣಿ. ಒಳ್ಳೆಯದಾಗಲಿ.